ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬಿಗ್ ಜೆ ಮಾಧ್ಯಮದ ಮೂಲಕ ದೇವರ ವಾಕ್ಯವು ನಾವಿರುವಂಥ ಸ್ಥಳಗಳಿಗೆ ಬರುವಂಥದ್ದು ಬಹಳವಾದಂಥ ಒಂದು ಸೌಭಾಗ್ಯವಾಗಿದೆ ಅಥವಾ ಆಶೀರ್ವಾದವಾಗಿದೆ. ಬಹಳ ವರ್ಷಗಳ ಹಿಂದೆ ಒಂದು ವೇಳೆ ಕನ್ನಡ ಆ ಮಾಧ್ಯಮ ನಮಗೆ ಸಿಗುತ್ತಿರಲಿಲ್ಲ. ಆದರೆ ದೇವರು ತನ್ನ ಕೃಪೆಯಿಂದ ಇವತ್ತು ಬೇರೆ ಬೇರೆ ವಿಧವಾಗಿ ಬೇರೆ ಬೇರೆ ಆನ್ಲೈನ್ ಮುಖಾಂತರ ಆಗಿದ್ದಿರಬಹುದು ಅಥವಾ ಬೇರೆ ಬೇರೆ ಮಾಧ್ಯಮದ ನಿಮಿತ್ತವಾಗಿ ಇವತ್ತು ಕನ್ನಡ ಭಾಷೆಯಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸಲಿಕ್ಕಾಗುವಂತೆ ದೇವರು ಕೃಪೆಯನ್ನು ಕೊಟ್ಟಿದ್ದಾನೆ. ನಮ್ಮ ಮೇಲೆ ಆತನಿಟ್ಟ ಪ್ರೀತಿಗಾಗಿ ನಾವು ಆತನಿಗೆ ಸ್ತೋತ್ರ ಹೇಳೋಣ. ಈ ಮಾಧ್ಯಮಕ್ಕಾಗಿ ಪ್ರತಿಯೊಬ್ಬರ ಪ್ರಾರ್ಥನೆ ಬಹಳ ಅಗತ್ಯವಾಗಿದೆ. ಯಾಕಂತೇಳಿದರೆ ದೇವರ ಚಿತ್ತ ನೆರವೇರಬೇಕಾಗಿದೆ, ದೇವರ ನಾಮ ಮಹಿಮೆ ಹೊಂದಬೇಕಾಗಿದೆ. ಇದನ್ನು ನಡೆಸುವುದಕ್ಕಾಗಿ ದೇವರು ನೇಮಕ ಮಾಡಿದಂಥ ಪ್ರಿಯ ಸಹೋದರ ಪ್ರಶಾಂತ್ ಜತ್ತನ್ನ ಅವರ ಪ್ರಿಯ ಕುಟುಂಬ, ಅವರು ಇನ್ನೂ ಇದಕ್ಕಾಗಿ ಮಾಡುವಂಥ ಪ್ರಯಾಸಗಳು ಅದು ಫಲದಾಯಕ ಆಗಬೇಕಾಗಿದೆ, ಆಶೀರ್ವಾದವನ್ನು ಜಯವನ್ನು ಕಾಣಬೇಕಾಗಿದೆ. ಅಷ್ಟು ಮಾತ್ರವಲ್ಲ, ಈ ಮಾಧ್ಯಮದಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರು ಸೇವೆ ನಾನಾ ವಿಧಗಳಲ್ಲಿ ಸೇವೆ ಮಾಡುವಂಥ ಸಹಕಾರ ಕೊಡುವಂಥ ಪ್ರತಿಯೊಬ್ಬರ ಜೀವಿತವೂ ಕೂಡ ಅದು ದೃಢವಾಗಿ ಇನ್ನೂ ಇದಕ್ಕಾಗಿ ಕೆಲಸ ಮಾಡಬೇಕಾಗಿದೆ, ಪ್ರಯಾಸ ಪಡಬೇಕಾಗಿದೆ. ಅದಕ್ಕಾಗಿ ಪ್ರಿಯರೇ, ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಮಾತ್ರವಲ್ಲ, ನಮ್ಮನ್ನು ದೇವರು ಬಲಪಡಿಸಿದ ಹಾಗೆ ನಾವು ಇದಕ್ಕೆ ಸಹಕಾರಿಗಳಾಗಿ ಜತೆಗೆ ಕೈಗೂಡಿಸಿ ಇನ್ನೂ ಅನೇಕ ಸ್ಥಳಗಳಿಗೆ ದೇವರ ವಾಕ್ಯವು ಸುವಾರ್ತೆಯು ಸಾರಲ್ಪಡಬೇಕಾಗಿದೆ. ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ರಹಸ್ಯವಾಗಿ ಆತನು ಬರಲಿಕ್ಕಿರುವಾಗ ಆತನಿಗಾಗಿ ನಾವೆಲ್ಲರೂ ಸಿದ್ಧರಾಗಿ ಮೇಲಕ್ಕೆ ಒಯ್ಯಲ್ಪಡಬೇಕಾಗಿದೆ. ಯಾಕಂದರೆ ಕೊನೆಯ ಅಂತ್ಯದ ದಿನಗಳಲ್ಲಿ ನಾವು ಜೀವಿಸುತ್ತಿದ್ದೇವೆ. ನಮ್ಮ ದೇಶ ಮಾತ್ರವಲ್ಲ, ಇಡೀ ಪ್ರಪಂಚವನ್ನು ನೋಡುವಾಗ ನಾವು ಕಂಡು ಕೇಳರಿಯದಂಥ ಸಂಗತಿಗಳನ್ನು ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ನಮ್ಮ ಸುತ್ತಮುತ್ತಲೇ ಇರಬಹುದು. ದಿನ ಮುಂಜಾನೆ ಎದ್ದಾಗ ನಾನಾ ರೀತಿಯ ಸಂಗತಿಗಳು, ಅನೇಕ ವೇದನೆಯ ಕಾರ್ಯಗಳು ನಮ್ಮ ದೇಶದಲ್ಲೂ ಪ್ರಪಂಚದೆಲ್ಲೆಡೆಯೂ. ಕೊನೆಯ ದಿನಗಳಿಗೆ ನಾವು ಬಂದಿದ್ದೇವೆ. ವೇದವು ಏನನ್ನು ಹೇಳಿದ್ದೋ ಅದು ನಡೀತಾ ಇದೆ, ಇನ್ನು ಮುಂದೆ ನಡೆಯತಕ್ಕದಾಗಿದೆ ಪ್ರಿಯರೇ. ಅದರಿಂದ ನಾವು ಸಿದ್ಧರಾಗದೆ ಹೋಗುವುದಾದರೆ, ನಾವು ಸತ್ಯವೇದವನ್ನು ಅರಿತು ಜೀವಿಸದೆ ಹೋಗುವುದಾದರೆ, ನಾವು ದೇವರಿಗೆ ನಮ್ಮನ್ನು ಸಮರ್ಪಿಸಿ ದೇವರ ಮಕ್ಕಳಾಗದೆ ಹೋಗುವುದಾದರೆ ನಾವು ನಷ್ಟವನ್ನು ಅನುಭವಿಸಬೇಕಾಗ್ತದೆ, ನಾಶನವನ್ನು ನಾವು ಎದುರು ನೋಡಬೇಕಾಗಿದೆ. ಬೇಡ. ಅದಕ್ಕಾಗಿ ಕರ್ತನು ತಾನೇ ತನ್ನ ಕೃಪೆಯಿಂದ ಇವತ್ತು ನಾನಾ ವಿಧಗಳಲ್ಲಿ ಸತ್ಯವೇದದ ಉಪದೇಶವು ಬೋಧನೆಯು ನಮ್ಮ ಬಳಿಗೆ ಬರುವಂತೆ ಆತನು ಕರುಣೆ ತೋರಿಸಿದ್ದಾನೆ. ನಾವು ಅದಕ್ಕಾಗಿ ನಮ್ಮನ್ನು ಬಿಟ್ಟು ಕೊಡೋಣ, ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ದೇವರೇ, ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವೆ, ನಿನ್ನ ನಾಮವನ್ನು ವಂದಿಸ್ತೇವೆ. ಈ ಒಳ್ಳೆಯ ಸಮಯಕ್ಕಾಗಿ, ಇಂಥ ಒಂದು ಅನುಕೂಲಕರವಾದ ಒಂದು ಅವಕಾಶ ನಮಗೆ ನೀನು ಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರ ಹೇಳ್ತೇವೆ. ಇದನ್ನು ವೀಕ್ಷಿಸುವ ಜನರು ಯಾರ್ಯಾರು ಯಾವೋ ಸ್ಥಳಗಳಲ್ಲಿದ್ದರೂ ಸರಿ, ನಿನ್ನ ನಾಮ ಅವರ ಜೀವಿತದಲ್ಲಿ ಮಹಿಮೆ ಹೊಂದಲಿ, ನಿನ್ನ ರಾಜ್ಯ ಅವರ ಜೀವಿತದಲ್ಲಿ ಅಭಿವೃದ್ಧಿ ಆಗಲಿ. ಈ ಒಂದು ಮಾಧ್ಯಮ ಸೇವೆಗೆ ಸಹಾಯ ಮಾಡುವ ಪ್ರತಿಯೊಬ್ಬರಿಗೂ ಮೇಲುಂಟಾಗಲಿ, ಅವರ ಜೀವಿತದಲ್ಲೂ ಕೂಡ ನಿನ್ನ ಆತ್ಮನ ಕಾರ್ಯಗಳು ಅಭಿವೃದ್ಧಿಯಾಗಲಿ. ಪ್ರತಿಯೊಬ್ಬರನ್ನು ಬಲಪಡಿಸು. ನಿನ್ನ ನಾಮವನ್ನು ವಂದಿಸ್ತೇವೆ. ಈಗಲೂ ನೀ ನಮ್ಮೊಟ್ಟಿಗೆ ಮಾತನಾಡು. ನಿನ್ನ ಮಾತುಗಳು ನಮ್ಮನ್ನು ಚೈತನ್ಯಗೊಳಿಸಲಿ, ನಮ್ಮ ಮನೋನೇತ್ರವನ್ನು ತೆರೆಯಲಿ. ವಾಕ್ಯವನ್ನು ಓದುವುದು ಮಾತ್ರವಲ್ಲ, ಅದನ್ನು ಅರಿತು ಜೀವಿಸುವಂಥ ಅನುಭವದೆಡೆಗೆ ನಾವು ನಡೆಯುವಂತೆ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 25ನೇ ವಚನ. ವಾಕ್ಯವನ್ನು ಕೇಳುವಾಗ ಅಲಕ್ಷ್ಯವಾಗಿ ಬೇಡ, ಅಥವಾ ಏನೋ ಒಂದು ಕಾರ್ಯಕ್ರಮ ನಾವು ನೋಡ್ತಿದ್ದೇವೆ ಎಂಬುದಾಗಿ ಬೇಡ. ಇದು ನನ್ನ ನಿಮ್ಮ ಬದುಕನ್ನೇ ಒಂದು ಹೊಸತನದೆಡೆಗೆ, ಒಂದು ಬಿಡುಗಡೆಯೆಡೆಗೆ
ನಡೆಸುವಂಥದ್ದಾಗಿದೆ. ದೈವಿಕತೆಯ ಒಂದು ಅನುಭವವನ್ನು ನಮಗೆ ಕೊಡುವಂಥದ್ದಾಗಿದೆ. ಅದನ್ನು ಅಲಕ್ಷ್ಯ ಮಾಡುವುದು ಬೇಡ. ಸ್ವಲ್ಪ ಹೊತ್ತು ಬಹಳ ಅಮೂಲ್ಯ ಸಮಯ ಎಂಬುದಾಗಿ ತಿಳಿದು ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 25ನೆಯ ವಚನ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವರಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂದನು. ಬಹಳ ಸುಂದರವಾದ ವಾಕ್ಯ, ಆದರೆ ಅದನ್ನು ಅನುಭವಕ್ಕೆ ತರುವುದಕ್ಕೆ ಬಹಳ ಕಷ್ಟಕರವಾಗಿದೆ. ಶಿಷ್ಯರು ಬಂದು ಒಂದು ಸಾರಿ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಅವರು ಹೀಗೆ ಕೇಳ್ತಿದ್ದಾರೆ, ಸ್ವಾಮಿ, ಗುರುವೇ, ಕರ್ತನೆ, ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸು ಎಂಬುದಾಗಿ. ಆಗ ನೀವು ಈ ವಿಧವಾಗಿ ಜೀವಿಸಬೇಕಾಗಿದೆ. ನಿಮ್ಮ ಜೀವಿತವು ಪರಲೋಕದ ತಂದೆಗೆ ಯೋಗ್ಯವಾಗಬೇಕಾಗಿದೆ. ನಾನು ನಿಮಗೆ ತಿಳಿಸಿಕೊಡುವಂಥ ಈ ಪ್ರಾರ್ಥನೆ ಏನಂತ ಹೇಳಿದರೆ, ಅದು ನಿಮ್ಮ ಬದುಕಾಗಿ, ಅದು ಇತರರಿಗೆ ಸಾಕ್ಷಿಯಾಗಿ ದೇವರು ಬಯಸುವಂಥ, ದೇವರು ಚಿತ್ತೈಸುವಂಥ ಒಂದು ಬದುಕು ಅಂದರೆ ಇದೆ ಎಂಬುದಾಗಿ ನಿಮ್ಮ ಜೀವಿತವು ಈ ಒಂದು ಹಂತಗಳಲ್ಲಿ ಬೆಳೆದು ಬರಬೇಕೆಂಬುದಾಗಿ ಅದನ್ನೊಂದು ಪ್ರಾರ್ಥನಾ ರೂಪವಾಗಿ ಯೇಸು ಕ್ರಿಸ್ತನು ತನ್ನನ್ನು ಕೇಳಿದಂಥ ಶಿಷ್ಯರಿಗೆ ಆತನು ಹೇಳ್ತಾನೆ. ಅದರಿಂದ ಆತನು ಹೇಳುವಾಗ 12ನೇ ವಚನದಲ್ಲಿ ಹೀಗೆ ಹೇಳ್ತಿದ್ದಾನೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ. ನೋಡಿ, ಅವರು ಕೇಳ್ತಿರೋದು ಪ್ರಾರ್ಥನೆ ಹೇಗೆ ಮಾಡಬೇಕು ಕರ್ತನೆ. ಯೇಸು ಕ್ರಿಸ್ತನು ಶಿಷ್ಯರಿಗೆ ಹೇಳ್ತಿರೋದು ಪ್ರಾರ್ಥನೆ ಎಂಬುದಾಗಿ ಹೇಳಿದರೆ ಏನೋ ಬರೀ 4 ಮಾತುಗಳನ್ನು ಮಾತನಾಡುವುದಲ್ಲ, ಅಥವಾ ನಮ್ಮ ಜ್ಞಾನವನ್ನು ಉಪಯೋಗಿಸಿಕೊಂಡು ಏನೋ ನಮಗೆ ಬೇಕಾದದನ್ನು ನಾವು ಕೇಳುವಂಥದ್ದಲ್ಲ. ಪ್ರಾರ್ಥನೆ ಅಂದರೆ ಮೊದಲು ನಿಮ್ಮ ಬದುಕಿಗೆ ಒಂದು ಪ್ರಾರ್ಥನೆಯ ಒಂದು ರೂಪದಲ್ಲಿ ಅಥವಾ ದೇವರ ಚಿತ್ತವನ್ನು ಮತ್ತೊಬ್ಬರು ಕಾಣುವಂಥ ರೀತಿಯಲ್ಲಿ ಅದು ಮುಂದೆ ಸಾಗಲಿ. ಅದೇ ಬಹಳ ಶ್ರೇಷ್ಠವಾದ ಪ್ರಾರ್ಥನೆ ಎಂಬುದಾಗಿ. ಎಷ್ಟು ಸುಂದರವಾಗಿದೆ ಅಲ್ಲ? ಅದೇ ದೇವರ ಚಿತ್ತವಾಗಿದೆ. ಅದನ್ನೇ ಕರ್ತನಾದ ಯೇಸು ಕ್ರಿಸ್ತನು ಅರಿತು ಹೇಳ್ತಿದ್ದಾನೆ. ಶಿಷ್ಯರು ತಿರುಗೊಂದು ಸರಿ ಆತನೊಂದಿಗೆ ಬಂದು ಕೇಳ್ತಿದ್ದಾರೆ. ಸಾಮರ್ಯ ಸ್ತ್ರೀಯೊಂದಿಗೆ ಮಾತನಾಡುವಾಗ ಅವರ ಆಹಾರವನ್ನು ತಗೊಂಡು ಬಂದು ಕೇಳ್ತಿದ್ದಾರೆ, ಕರ್ತನೆ, ಯೇಸುವೆ, ನಾವು ಆಹಾರವನ್ನು ತಗೊಂಡು ಬಂದಿದ್ದೇವೆ ಎಂಬುದಾಗಿ. ಆದರೆ ಸ್ವಾಮಿ ಶಿಷ್ಯರೊಂದಿಗೆ ಹೇಳ್ತಿದ್ದಾರೆ, ತಂದೆಯ ಚಿತ್ತವನ್ನು ನೆರವೇರಿಸುವುದೇ ನನ್ನ ಆಹಾರ ಎಂಬುದಾಗಿ. ನಾವಿದನ್ನು ತಿಳ್ಕೊಳ್ಬೇಕಾಗಿದೆ. ಕ್ಷಮೆ ಎಂಬುದಾಗಿ ಹೇಳುವಾಗ 2 ಶಬ್ದ, ಆದರೆ ಬಹಳ ನಮ್ಮ ಜೀವಿತದಲ್ಲಿ ಅದನ್ನು ನಾವು ಕಾರ್ಯರೂಪಕ್ಕೆ ತರಲಿಕ್ಕೆ ಕಷ್ಟಕರವಾಗಿದೆ. ಆದರೆ ನಾನು ಒಬ್ಬರನ್ನು ಕ್ಷಮಿಸದೆ ಹೋಗುವುದಾದರೆ ನನ್ನ ತಪ್ಪು ಪಾಪಗಳು, ನಾನು ಮಾಡಿದ ದ್ರೋಹಗಳು ಕ್ಷಮಿಸಲ್ಪಡುವುದೇ ಇಲ್ಲ. ದೇವರು ನಮ್ಮನ್ನು ಕ್ಷಮಿಸಿದ್ದರಿಂದಲೇ ನಾವು ಇವತ್ತು ಬಿಡುಗಡೆಯುಳ್ಳವರಾಗಿದ್ದೇವೆ. ನಾವು ಕ್ಷಮಿಸಲ್ಪಟ್ಟಿದ್ದೇವೆ. ಅದರಿಂದಲೇ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಆತನು ಮಾದರಿಯಾಗಿ ನಮಗೋಸ್ಕರ ಕಳಿಸಿಕೊಟ್ಟನು. ಒಬ್ಬ ನಾಯಕನನ್ನಾಗಿ, ಒಬ್ಬ ರಕ್ಷಕನನ್ನಾಗಿ, ಅಥವಾ ದೇವ ಸ್ವರೂಪನಾಗಿ, ದೇವರೇ ನಮ್ಮ ಜೊತೆಯಲ್ಲಿದ್ದನೆಂಬ ಅನುಭವದಡೆಗೆ ನಾವು ನಡೆಸಲ್ಪಡುವುದಕ್ಕಾಗಿ, ಆತನ ಚಿತ್ತವನ್ನು ಅರಿತು ನಾವು ಜೀವಿಸಬೇಕೆಂಬುದಾಗಿ ಆತನನ್ನು ಕಳಿಸಿಕೊಟ್ಟನು. ಆದರೆ ಬಹಳ ಆತನು ಪ್ರಾರ್ಥನೆ ಕುರಿತಾಗಿ ಮಾರ್ಕನು ಬರೆದ ಸುವಾರ್ತೆಯ 11ನೇ ಅಧ್ಯಾಯದಲ್ಲಿ ಆತನು ಯೆರೂಸಲೇಮನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಯಾಕಂತ ಹೇಳಿದರೆ ಆತನು ಹಿಡಿದು ಕೊಡಲ್ಪಡಬೇಕಾಗಿದೆ. ಅರಸನಂತೆ ಆತನು ಯಾತ್ರೆ ಮಾಡ್ತಾ ಇದ್ದಾನೆ. ವಧೆಯ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯ ಹಾಗೆ ಆತನು ಯಾತ್ರೆ ಮಾಡ್ತಿದ್ದಾನೆ. ಆದರೆ ಅರಸನಂತೆ ಕತ್ತೆಯ ಮೇಲೆ ಯಾತ್ರೆ ಮಾಡ್ತಿದ್ದಾನೆ. ಆದರೆ ಒಬ್ಬ ಗುಲಾಮನಾಗಿ ಆ ಸ್ಥಾನದಲ್ಲಿ ತನ್ನನ್ನು ತಾನು ಬರಿದು ಮಾಡಿಕೊಂಡು ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಕ್ಕೋಸ್ಕರವಾಗಿ ಶಿಷ್ಯರಿಗೆ ಆತನು ಬದುಕು ಎಂಬುದಾಗಿ ಹೇಳಿದರೆ ಅದರ ರೂಪೇ ಬೇರೆ, ಅದರ ಅರ್ಥನೇ ಬೇರೆ. ಅದೇ ಕ್ರಿಸ್ತಿಯ ಜೀವಿತ, ಅದೇ ಸತ್ಯ ಜೀವಿತ,
ಅದೇ ದೇವರು ಬಯಸುವಂಥ ಜೀವಿತ ಎಂಬುದಾಗಿ ನನಗೆ ನಿಮಗೆ ತೋರಿಸಿಕೊಡುವುದಕ್ಕಾಗಿ ಆತನು ತನ್ನನ್ನು ಬರಿದು ಮಾಡಿಕೊಂಡವನಾಗಿ, ದಾಸನ ರೂಪವನ್ನು ತಾಳಿಕೊಂಡವನಾಗಿ, ನಾವು ಕ್ಷಮಾಪಣೆ ಹೊಂದುವುದಕ್ಕೆ ಯೋಗ್ಯರಾಗಬೇಕೆಂಬುದಾಗಿ ಆತನು ಕತ್ತೆಯ ಮೇಲೆ ಸವಾರಿ ಮಾಡುತ್ತಾ ಅರಸನಂತೆ ಯೆರೂಸಲೇಮಿಗೆ ಆತನು ಸಂಚರಿಸಿದ್ನು. ದೇವರ ವಾಕ್ಯ ಹೇಳ್ತದೆ, ಮೂಡಣ ಜೋಯಿಸರು ಬಂದು ಕೇಳ್ತಿದ್ದಾರೆ, ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ನಾವು ಆತನನ್ನು ನೋಡಬೇಕಾಗಿದೆ. ಯೆರೂಸಲೇಮಿಗೂ ಆತನ ಅರಸನಾಗಿಯೇ ಪ್ರವೇಶಿಸಿದ್ನು. ಯೆಹೂದ್ಯರು ಕೂಡ ಇವನೇ ನಮಗೆ ಅರಸನಾಗಬೇಕು, ಇವನ ಆಡಳಿತದಡಿಗೆ ನಾವು ಬರಬೇಕು, ಒಬ್ಬ ಆತನು ಬರಲಿಕ್ಕಿದ್ದಾನೆ. ಆದರೆ ಅವರಿಗೆ ಸತ್ಯವ ಅರಿವು ಆಗಲೇ ಇಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ಆತನ ಸ್ವಂತ ಜನರು ಆತನನ್ನು ತಳ್ಳಿಬಿಟ್ರು ಎಂಬುದಾಗಿ. ಪ್ರೇರೆ, ಕ್ಷಮಾಪಣೆ ತನ್ನನ್ನು ಹಿಂಸಿಸುವಂಥ ಜನರ ಕುರಿತಾಗಿ ಅವನು ಹೇಳ್ತಿದ್ದ. ಕರ್ತನಾದ ಯೇಸು ಕ್ರಿಸ್ತನು ಪರಲೋಕವನ್ನು ನೋಡಿ ಹೇಳ್ತಿದ್ದಾನೆ, ತಾವು ಏನು ಮಾಡುತ್ತಿದ್ದರೆಂದು ಅವರಿಗೆ ಅರಿಯದು, ಅವರನ್ನು ಕ್ಷಮಿಸು ಎಂಬುದಾಗಿ. ಇವತ್ತು ನಮಗಾತನಲ್ಲಿ ಹೇಳ್ತಿದ್ದಾನೆ. ಆತನು 11ನೇ ಅಧ್ಯಾಯದಲ್ಲಿ ನಾನು ಹೇಳಿದ ಹಾಗೆಯೇ ಆತನು ಜನರೊಂದಿಗೆ ಮಾತನಾಡುತ್ತಿರುವಾಗ, ಪ್ರಾರ್ಥನೆ ಕುರಿತಾಗಿ ಆತನು ಮಾತನಾಡುವಾಗ, ನಂಬಿಕೆ ಕುರಿತಾಗಿ ಮಾತನಾಡುವಾಗ, ನಂಬಿಕೆ ಸರಿ. 23ನೇ ವಚನದಿಂದ ಒಂದು ವೇಳೆ ನಾವು ಓದುವುದಾದರೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀವು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಬಹಳ ಸರಳವಾಗಿದ್ದು, ನಂಬಿದರೆ ಸಾಕು. ಏನೆಲ್ಲ ಬೇಡುತ್ತೀರೋ ನಿಮಗದು ಸಿಗ್ತದೆ. ಬಹಳ ಸಂತೋಷ. ಆದರೆ ಕೆಳಗೆ ಬರುವಾಗ ಒಂದು ಕಠಿಣವಾದ ಒಂದು ಆಜ್ಞೆ. ನಂಬಿಕೆ ಸರಿ, ನೀವು ಬೇಕಾಗುವಂಥ ಸಂಗತಿಗಳನ್ನು ಹೊಂದಿಕೊಳ್ಳುವುದು ಸರಿ, ಆದರೆ ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂದನು. ಹೌದು ಪ್ರಿಯರೇ, ನಾವು ಮನುಷ್ಯ ಮಾತ್ರದವರು, ಸಿಡುಕು ಸ್ವಭಾವದವರು, ಕೋಪಿಸಿಕೊಳ್ಳುವವರು. ಒಬ್ಬರು ಮಾಡುವ ತಪ್ಪುಗಳನ್ನು, ಒಬ್ಬರು ನಮಗೆ ವಿರುದ್ಧವಾಗಿ ಮಾತನಾಡಿದ ಮಾತುಗಳನ್ನು ನಾವು ಕ್ಷಮಿಸುವುದಕ್ಕೆ ಆಗದೆ ಹೋಗುವಂಥ ಮನಸ್ಥಿತಿ ಉಳ್ಳವರು. ಆದರೆ ಯಾವಾಗ ಕ್ರಿಸ್ತನನ್ನು ನಮ್ಮಲ್ಲಿ ನಾವು ಧರಿಸಿಕೊಳ್ಳುತ್ತೇವೆ, ಯೇಸುವೆ ನಿನ್ನ ಸ್ವಭಾವ, ನಿನ್ನ ಮನಸ್ಸು, ವಾಕ್ಯದಲ್ಲಿ ನಾನು ಓದಿದ್ದೇನೆ, ಕೇಳಿದ್ದೇನೆ, ಕೇಳುತ್ತಿದ್ದೇನೆ, ಹೇಳುತ್ತಿದ್ದೇನೆ. ಆದರೆ ಹೇಳುವುದಕ್ಕೂ ಕೇಳುವುದಕ್ಕೂ ಓದುವುದಕ್ಕೂ ಮಾತ್ರ ಅಲ್ಲ, ನಿನ್ನ ಸ್ವಭಾವ, ನಿನ್ನ ಮನಸ್ಸು ಅದು ನನ್ನಲ್ಲಿರಬೇಕು ಕರ್ತನೆ. ನಾನು ನನಗೆ ತಪ್ಪು ಮಾಡಿದವರನ್ನು, ನನಗೆ ವಿರೋಧವಾಗಿ ಮಾತನಾಡಿದವರನ್ನು, ನನಗೆ ಕೆಟ್ಟದ್ದು ಮಾಡಿದವರನ್ನು, ಕೆಟ್ಟದ್ದು ಬಯಸಿದವರನ್ನು, ನನಗೆ ನಷ್ಟ ಮಾಡಿದವರನ್ನು ಕ್ಷಮಿಸುವಂಥ ಸ್ವಭಾವ ನನಗೆ ಬೇಕಾಗಿದೆ ಕರ್ತನೆ. ಎಂಥ ಸುಂದರವಾದ ಪ್ರಾರ್ಥನೆ. ಎಫೆಸ 4ನೇ ಅಧ್ಯಾಯದ 3ನೇ ವಚನದಲ್ಲಿ ಪೌಲನು ಎಫೆಸ ಸಭೆಯವರಿಗೆ ಬರೆಯುವಾಗ ಆತನು ಬರೆತಿದ್ದಾನೆ. 4ನೇ ಅಧ್ಯಾಯದ 32ನೇ ವಚನದಲ್ಲಿ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ಅದೇ ಎಫೆಸ 5ನೇ ಅಧ್ಯಾಯದ 1ನೇ ವಚನ ಹೇಳ್ತಾನೆ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸಿರಿ. ನಮ್ಮೆಲ್ಲರಿಗೆ ತಿಳಿದಿದೆ, ಎಷ್ಟೋ ಬಾರಿ ವಚನಗಳನ್ನು ಓದಿದ್ದೇವೆ, ಆದರೆ ಎಷ್ಟರ ಮಟ್ಟಿಗೆ ಒಬ್ಬನನ್ನು ಕ್ಷಮಿಸುವಂಥ ಮನಸ್ಥಿತಿಯಡೆಗೆ ನಾವು ಸಾಗಿಸಲ್ಪಟ್ಟಿದ್ದೀವಿ. ಪ್ರಿಯರೇ, ಯಾರೇ ನಮಗೆ ಏನೇ ಮಾಡಿದ್ದಿರಲಿ, ಒಂದು ವೇಳೆ ನಾವು ಒಳ್ಳೆಯವರೇ ಆಗಿದ್ದಿರಬಹುದು, ಒಬ್ಬರಿಗೆ ಉಪಕಾರ ಮಾಡಿದ್ದಿರಬಹುದು, ನಮ್ಮ ಕೈಯಿಂದ ಆದಷ್ಟು ಸಹಾಯಗಳನ್ನು ಮಾಡಿದ್ದಿರಬಹುದು, ಒಂದು ವೇಳೆ ಅವರು ನಮಗೆ ತಿರುಗಿ ಬಿದ್ದವರೇ ಆಗಿದ್ದಿರಬಹುದು, ಅವರಿಂದ ನಮಗೆ ನಷ್ಟನೇ ಆಗಿದ್ದಿರಬಹುದು. ಒಂದು ವೇಳೆ ನಾವು ಕ್ಷಮಿಸುವುದಾದರೆ ನಮ್ಮ ಮನಸ್ಥಿತಿ, ನಮ್ಮ ಹೃದಯ ಅದು ಬಹಳ ಸಮಾಧಾನವನ್ನು ಹೊಂದುತ್ತದೆ ಪ್ರಿಯರೇ.
ಬಹಳ ಆದರಣೆಯನ್ನು ಹೊಂದ್ತದೆ. ದೇವರ ವಾಕ್ಯ ನಾವು ಓದಿದೆವು, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ. ಒಂದು ವೇಳೆ ನಾವು ಮಾಡುವ ತಪ್ಪುಗಳಿಗೆ ಒಂದನ್ನು ದೇವರು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಿರುತ್ತಿದ್ದರೆ ನಾನು ನೀವುಗಳು ಸಮಾಧಾನವಾಗಿ ಈ ಲೋಕದಲ್ಲಿ ಜೀವಿಸುತ್ತಿರಲಿಲ್ಲ. ಒಂದು ವೇಳೆ ಈ ಲೋಕ ಬಿಟ್ಟು ಹೋಗುವವರಾಗಿದ್ದಾಗ್ಯೂ ನಿತ್ಯ ರಾಜ್ಯವನ್ನು ನಾವು ಸೇರುವುದಕ್ಕೆ ಆಗುತ್ತಿರಲಿಲ್ಲ. ಅದಕ್ಕೆ ಸ್ವಾಮಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ತಂದೆಯ ಚಿತ್ತವನ್ನು ನೆರವೇರಿಸದವನೇ ನಾನಿನ್ನ ಗುರುತನ್ನು ಕಾಣೆನು. ಪ್ರೇರೆ ನಾವು ಯಾರೇ ಆಗಿದ್ದಿರಬಹುದು, ಒಂದು ಮೃದು ಸ್ವಭಾವ ನಮಗಿಲ್ಲದೆ ಹೋಗುವುದಾದರೆ, ಒಂದು ದೇವರ ವಾಕ್ಯಕ್ಕೆ ವಿಧೇಯರಾಗುವಂಥ ಮನಸ್ಥಿತಿ ನಮ್ಮಲ್ಲಿಲ್ಲದೆ ಹೋಗುವುದಾದರೆ, ಪ್ರೇರೆ ನಾವು ಯಾರು ಕಲಿತು ಬಂದು ಯಾರು ದೊಡ್ಡ ದೇವರ ಸಮ್ಮುಖದಲ್ಲಿ ಪದವಿದಾರರಲ್ಲ, ಈ ಲೋಕಕ್ಕೆ ನಾವು ಪದವಿ ಪಡ್ಕೊಂಡವರಾಗಿದ್ದಿರಬಹುದು, ಸ್ಥಾನವುಳ್ಳವರಾಗಿದ್ದಿರಬಹುದು, 10 ಜನ ನಮ್ಮನ್ನು ಇಷ್ಟಪಟ್ಟವರಾಗಿದ್ದಿರಬಹುದು. ಅದರ ಸರ್ವಶಕ್ತನಾದಂಥ ನನ್ನ ನಿಮ್ಮ ದೇವರ ಮುಂದೆ ನಾನು ನೀವುಗಳು ವಿಧೇಯತೆ ಇಲ್ಲದಂಥ ಆತನ ಸಣ್ಣ ಆಜ್ಞೆಗಳಿಗೆ ನಾವು ಒಪ್ಪಿಕೊಳ್ಳದವರಾದಂಥ ಮನಸ್ಥಿತಿ ನನಗೆ ನಿಮಗೆ ಇರುವುದಾದರೆ, ನಾವು ದೇವರ ಎಣಿಕೆಯಲ್ಲಿ ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿ ನಾವು ಜೀವಿಸುವವರಾಗಿ ಕಂಡು ಬರ್ತೇವೆ. ಕ್ಷಮಿಸುವ ಹೃದಯ ನಮಗೆ ಬೇಕು ಪ್ರಿಯರೇ. ಅದನ್ನೇ ಕರ್ತನಲ್ಲಿ ನಮಗೆ ಕಲಿಸಿಕೊಡುವಂಥದ್ದಾಗಿದೆ. ಕರ್ತನು ನಮ್ಮಿಂದ ಎದುರು ನೋಡುವಂಥದ್ದಾಗಿದೆ. ಕ್ರಿಸ್ತನ ಸ್ವಭಾವ ಅಥವಾ ಅವು ಹೀಗೆ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿರುವ ಮನಸ್ಸು ನಿಮ್ಮಲ್ಲಿ ಸಹ ಇರಲಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆ ದೀನತೆ, ಆ ತಗ್ಗಿಸುವಿಕೆ, ಅಹಂಕಾರ, ಗರ್ವ, ದರ್ಪ, ಕೊಚ್ಚಿಕೊಳ್ಳುವಿಕೆ, ನಾನು ಎಂಬಂಥ ಹೆಚ್ಚಳ್ಮೆ, ನಾವೇ ಮಾಡಿದೆಂಬಂಥ ಆ ಮೇಲ್ಮಾತುಗಳು ಏನಿಲ್ಲ ಪ್ರಿಯರೇ. ಅನೇಕ ಬಾರಿ ನಮ್ಮ ವಿಷಯದಲ್ಲಿ ಯಾರೋ ಒಬ್ಬರು ಇಂಥದನ್ನು ಬಂದು ಹೇಳಿದರೆ ಎಂಬುದಾಗಿ ಹೇಳಿದರೂ ನಾವು ಅದನ್ನು ವಿಚಾರಿಸಿಕೊಳ್ಳುವುದಿಲ್ಲ. ಯಾರು ಯಾರ ಉದ್ದೇಶಕ್ಕಾಗಿ ನಮ್ಮೊಂದಿಗೆ ಹೇಳಿದರೆ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳುವುದಿಲ್ಲ. ಒಬ್ಬರ ಮಾತುಗಳನ್ನು ನಾವು ಕೇಳುವಾಗ, ಇಂಥವರು ನಿಮಗೆ ಇಂಥದನ್ನು ಹೇಳಿದರೆ ಎಂಬುದಾಗಿ ಹೇಳುವಾಗ ನಾವು ಅದನ್ನು ಅರ್ಥ ಮಾಡಿಕೊಳ್ಳದೆ, ವಿಚಾರಿಸಿಕೊಳ್ಳದೆ, ಇದರ ಉದ್ದೇಶವೇನೆಂಬುದಾಗಿ ಅರ್ಥ ಮಾಡಿಕೊಳ್ಳದೆ ನಾವು ಮತ್ತೊಬ್ಬರ ಮೇಲೆ ಕೋಪಗೊಂಡು ಬೇಸರಗೊಂಡು ನಾವು ದೇವರಿಗೆ ಅವಿಧೇಯತೆಯುಳ್ಳ ಸ್ಥಿತಿಯವರಾಗಿರ್ತೇವೆ ಪ್ರಿಯರೇ. ದೇವರಿದೆ ನಮ್ಮಿಂದ ಬಯಸುವುದಿಲ್ಲ. ಈ ಲೋಕದಲ್ಲಿ ನಮ್ಮನ್ನು ಯಾರು ಎಂಥವರಾಗಿ ಬಿಂಬಿಸಿದರೂ ಸರಿ, ನಮ್ಮನ್ನು ಯಾರು ಬೇಡದವರೆಂಬುದಾಗಿ ತಳ್ಳಿಬಿಟ್ಟರೂ ಸರಿ, ನಾವು ಯಾರು ಸಣ್ಣವರೆಂಬುದಾಗಿ ನಮ್ಮನ್ನು ಒಪ್ಪಿಕೊಂಡರೂ ಸರಿ, ಅದು ನಮಗೆ ಮುಖ್ಯವಾದದ್ದಲ್ಲ ಪ್ರಿಯರೇ. ನಾವು ಬಯಸುವುದಕ್ಕೆ ಬೇಕಾದಂಥದ್ದು ದೇವರ ಪರಮ ಪವಿತ್ರವಾದ ದೃಷ್ಟಿಯಲ್ಲಿ ನಾವುಗಳು ಎಂಥವರಾಗಿದ್ದೇವೆ ಎಂಬುದಾಗಿ, ನಮ್ಮ ಹೃದಯ ಎಂಥದ್ದಾಗಿದೆ ಎಂಬುದಾಗಿ, ನಮ್ಮ ಮನಸ್ಥಿತಿ ಎಂಥದ್ದಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಯೇಸು ಕ್ರಿಸ್ತನ ಕುರಿತಾಗಿ ಹೇಳುವಾಗ ದೇವರ ವಾಕ್ಯ ಹೇಳ್ತದೆ, ಆತನು ದೇವರ ದಯೆಗೂ ಮನುಷ್ಯರ ದಯೆಗೂ ಆತನು ಪಾತ್ರನಾದನೆಂಬುದಾಗಿ. ಸಮುವೇಲನ ಕುರಿತಾಗಿ ಹೇಳ್ತದೆ, ಆತನು ದೇವರ ದಯೆಗೂ ಮನುಷ್ಯರ ದಯೆಗೂ ಪಾತ್ರನಾದನೆಂಬುದಾಗಿ. ಆ ಪಾತ್ರ ಅಥವಾ ಆ ಒಂದು ಮಾದರಿ, ಆ ಒಂದು ಜೀವಿತ ಅದು ನಮ್ಮದಾಗಿಸಿಕೊಳ್ಳಬೇಕಾದರೆ ನಾವು ದೇವರ ವಾಕ್ಯವನ್ನು ಓದಿ ಅಭ್ಯಾಸ ಮಾಡಿಕೊಳ್ಳುವವರಾಗಿರುವುದಿರಾದರೆ ಅದು ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ. ಅಥವಾ ಓದಿ ನಾವು ತಿಳ್ಕೊಂಡವರಾಗಿದ್ದೇವೆ ಎಂಬುದಾಗಿ ಹೇಳುವುದರಿಂದ ನಮಗೆ ಯಾವ ಲಾಭ ಅದರಿಂದ ಸಿಕ್ಕುವುದಿಲ್ಲ. ಕ್ಷಮಿಸುವಂಥ ಹೃದಯ, ಕ್ರೋಧ, ಮತ್ಸರ, ಹೊಟ್ಟೆಕಿಚ್ಚು ಇದೆಲ್ಲ ನಮ್ಮನ್ನು ದೇವರಾಜ್ಯಕ್ಕೆ ಸೇರಿಸುವುದಿಲ್ಲ. ಇವೆಲ್ಲವುಗಳಿಂದ ಬಿಡುಗಡೆ ನೀವು ಹೊಂದಬೇಕಾದರೆ ನಮ್ಮ ಬಲದಿಂದವೋ, ನಮ್ಮ ಅರ್ಹತೆಯಿಂದಲೋ, ಅಥವಾ ನಾವು ಒಳ್ಳೆಯವರಾಗಿರುವುದರಿಂದಲೋ ಇದು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನು ತಾನೇ ನಮ್ಮ ಜೀವಿತಕ್ಕೆ ಆತನು ನಾಯಕನಾಗಿ ಬಂದಾಗ, ಆತನು ಒಡೆಯನಾಗಿ ಬಂದಾಗ, ಆತನನ್ನು ಸ್ವೀಕರಿಸುವ ಮನಸ್ಥಿತಿ ಉಳ್ಳವರಾಗಿ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗುವಾಗ ನಮ್ಮಲ್ಲೂ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಬರುತ್ತದೆ ಪ್ರಿಯರೇ. ನಾವು ಅದಕ್ಕೆ ಒಳಗಾಗ್ತೇವೆ. ಲೂಕನು ಬರೆದ ಸುವಾರ್ತೆಯ 18ನೇ ಅಧ್ಯಾಯದಲ್ಲಿ 17ನೇ ವಚನ ಹೀಗೆ ಹೇಳ್ತದೆ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯದ 17ನೇ ವಚನ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ
ಅವನು ಅದರಲ್ಲಿ ಸೇರುವುದೇ ಇಲ್ಲ ಅಂದನು. ಶಿಶುಭಾವ, ಒಂದು ಸಣ್ಣ ಶಿಶು ಎಂಬುದಾಗಿ ಹೇಳಿದರೆ ಗೊತ್ತಿದೆ, 3 ವರ್ಷದ ಮಗುವಲ್ಲ, 1 ವರ್ಷ 2 ವರ್ಷದ ಮಗುವಲ್ಲ, ತಿಂಗಳಿನ ಮಗು. ಅದರ ಮನಸ್ಥಿತಿ ಹೇಗೆ? ಏನನ್ನು ಅರಿಯದ ಮುಗ್ಧತೆ, ಕಲ್ಮಶ ಇಲ್ಲದಂಥ ಮನಸ್ಥಿತಿ. ಅದರ ಮೇಲೆ ದೇವರ ವಾಕ್ಯ ಹೇಳ್ತದೆ, ಮಕ್ಕಳ ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ. ಒಂದು ವೇಳೆ ಪ್ರಿಯರು, ಇವತ್ತು ನಾವು ಯಾವ ಪಥದಲ್ಲಿ ಹಾದು ಹೋಗುತ್ತೇವೆಯೋ, ನಮ್ಮ ಹಿಂದಿನಿಂದ ಬರುತ್ತಿರುವಂಥವರು ಕೂಡ ಅದೇ ಪಥದಲ್ಲಿ ಹಾದು ಹೋಗುತ್ತಾರೆ. ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗೋಣ. ನಮ್ಮ ಮನೆಗಳಲ್ಲಿರುವಂಥ ಮಕ್ಕಳಿಗೆ ದೇವರ ವಾಕ್ಯದ ಅರಿವನ್ನು ಹುಟ್ಟಿಸೋಣ. ಲೌಕಿಕವಾದಂಥ ವ್ಯರ್ಥವಾದಂಥ ಕಾರ್ಯಗಳಿಂದ ಅವರ ಮನಸ್ಸನ್ನು ಸತ್ಯವಾದ ದೇವರ ವಾಕ್ಯದೆಡೆಗೆ ನಾವು ತರೋಣ, ನಾವು ಅಭ್ಯಾಸ ಮಾಡೋಣ. ಧರ್ಮೋಪದೇಶ ಕಂಡ 4:9 ಒಂದು ವಚನ ಹೀಗೆ ಹೇಳ್ತದೆ, ಹೀಗಿರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ, ನೀವು ನೋಡಿದ ಸಂಗತಿಗಳನ್ನೆಷ್ಟು ಮಾತ್ರ ಮರೆಯದೆ ಜೀವದಿಂದಿರುವ ತನಕ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕೆಂಬುದಾಗಿ. ಬೇರೆ ವಾಕ್ಯ ಓದುವುದಾದರೆ ಎಷ್ಟು ವಾಕ್ಯಗಳಿದೆ, ಬರೀ ವಾಕ್ಯಗಳನ್ನು ಓದಿ ಕೇಳಿ ಹೇಳುವುದರಿಂದ ಯಾವ ಪ್ರಯೋಜನವಿಲ್ಲ. ಕೇಳಲ್ಪಡುವಂಥ ವಚನಗಳಿಗೆ ನಾವು ತಗ್ಗಿಸಿಕೊಳ್ಳಬೇಕು. ಬಿಟ್ಟು ಕೊಡುವಂಥ ಮನಸ್ಥಿತಿ ನಮಗಿದ್ದಿರಬೇಕು. ನಮ್ಮ ಹೃದಯವನ್ನು ನಾವು ಹಗುರ ಮಾಡಿಕೊಳ್ಳಬೇಕು. ಶಿಶು ಭಾವವನ್ನು ನಾವು ಹೊಂದಿಕೊಳ್ಳಬೇಕು. ನಮ್ಮ ಮಕ್ಕಳಿಗೂ ಕೂಡ ನಾವು ಕಲಿಸಿಕೊಡಬೇಕು. ಸತ್ಯವೇದ ಏನು ಹೇಳ್ತದೆ, ಯೇಸು ಕ್ರಿಸ್ತನ ಕುರಿತಾಗಿ ಸತ್ಯವೇದ ಏನು ಹೇಳ್ತದೆ, ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು, ಯಾವುದು ಪಾಪ, ಯಾವುದು ಲೌಕಿಕವಾದದ್ದು, ಯಾವುದು ನಮ್ಮನ್ನು ನಾಶನಕ್ಕೂ ಅನರ್ಥಕ್ಕೂ ನಡೆಸುವಂಥದ್ದೆಂಬುದಾಗಿ ನಾವು ಅದನ್ನು ಕೈಕೊಂಡು ನಮ್ಮ ಮಕ್ಕಳಿಗೆ ಅದನ್ನು ತಿಳಿಸುವಾಗ ನಮ್ಮ ಕುಟುಂಬವು, ನಮ್ಮ ಬದುಕು, ನಮ್ಮ ಜೀವಿತ ಅದು ಆಶೀರ್ವದಿಸಲ್ಪಡ್ತದೆ. ಈ ಲೋಕದ ಯಾತ್ರೆಯಲ್ಲಿ ನಾವು ನಿಜವಾಗಲೂ ಒಂದು ದೇವರಿಗೆ ವಿಧೇಯರಾದಂಥ, ದೇವ ದಯೆಗೆ ಪಾತ್ರರಾದಂಥ ಮಕ್ಕಳಾಗಿ ಕೊನೆಯ ದಿನಗಳಲ್ಲಿ ನಾವು ಜೀವಿಸುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ಸಹಾಯ ಮಾಡ್ತಾನೆ. ಪ್ರಿಯರೇ, ನಾವು ತಗ್ಗಿಸಿಕೊಳ್ಳೋಣ, ಬಿಟ್ಟು ಕೊಡೋಣ, ಕಹಿತನವನ್ನು ಬಿಟ್ಟು ಬಿಡೋಣ, ಅಸೂಯೆಯನ್ನು ಬಿಟ್ಟು ಬಿಡೋಣ. ಇದೇ ದೇವರ ಆಲೋಚನೆ. ಅದನ್ನೇ ಯೇಸು ಕ್ರಿಸ್ತ ನಮಗೆ ಬೋಧಿಸ್ತಿದ್ದಾನೆ. ಅದನ್ನೇ ತಂದೆಯಾದ ದೇವರು ತನ್ನ ಮಗನ ಮುಖಾಂತರವಾಗಿ ನಮಗೆ ಕಳುಹಿಸಿಕೊಟ್ಟನು. ನಾವು ಅದಕ್ಕೆ ಬಾಧ್ಯರಾಗುವುದು ಬೇಡವ? ನಾವು ಅದನ್ನು ಅನುಬೋಧಿಸುವುದು ಬೇಡವ? ಅದಕ್ಕಾಗಿ ಸತ್ಯವೇದ ನಮ್ಮ ಕೈಗಳಲ್ಲಿ ಕೊಡಲ್ಪಟ್ಟಿದೆಯಲ್ಲ, ಅದಕ್ಕಾಗಿ ಲೋಕದಲ್ಲಿ ನಾವು ಉಪ್ಪುಗಳಾಗಿ ಬೆಳಕಾಗಿರಬೇಕಲ್ಲವ? ಸಾಕ್ಷಿಗಳಾಗಿ ನಾವು ಜೀವಿಸಬೇಕಲ್ಲವ? ಬೇರೆ ಅರ್ಥ ಮಾಡಿಕೊಳ್ಳೋಣ. ಯಾರ ಮೇಲೆ ಕಹಿತನಿದ್ರು ಕ್ಷಮಿಸೋಣ, ಬಿಟ್ಟು ಬಿಡೋಣ, ಬಿಟ್ಟು ಕೊಡೋಣ, ಪ್ರೀತಿಸೋಣ. ದೇವರ ಪ್ರೀತಿ ನಮ್ಮ ಹೃದಯದಲ್ಲಿ ನೆಲೆಗೊಳ್ಳಿ. ದೈವಿಕತೆಯ ಆ ಒಂದು ಅರಿವಿನೊಳಗೆ ನಾವು ಸಾಗಿಸಲ್ಪಡೋಣ. ಹೀಗಾಗುವಂಥ ದೇವರು ನಮ್ಮನ್ನು ಆಶೀರ್ವದಿಸಲಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಆಮೆನ್. ಪರಿಶುದ್ಧನಾದಂಥ ಒಳ್ಳೆಯ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ವಾಕ್ಯವನ್ನು ಓದಿ ಧ್ಯಾನಿಸತಕ್ಕ ಕೃಪೆ ನಮಗೆ ನೀನು ಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಬೆಳಕಿನಲ್ಲಿ ನಡೆಯುವುದಕ್ಕೆ ಬೇಕಾದ ಕೃಪೆ ನಮಗೆ ಕೊಡು ಅಪ್ಪ. ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ಒಬ್ಬೊಬ್ಬರನ್ನು ಕ್ಷಮಿಸಿದ್ದಿ. ಆ ಕ್ಷಮಾಪಣೆಯ ಹೃದಯ ನಮಗೂ ಬರುವಂತೆ ಮಾಡು. ಯಾವ ಅಸೂಯೆಯು, ಯಾವ ಕೆಟ್ಟತನವೋ, ಯಾವ ಕಹಿತನವೋ, ಯಾವ ಗರ್ವವೋ, ಅಹಂಕಾರ, ಕೊಬ್ಬು, ಕೊಚ್ಚಿಕೊಳ್ಳುವಿಕೆ, ಅಲ್ಪತನಗಳು ನಮ್ಮಲ್ಲಿ ಕಂಡು ಬರದಿರಲಿ ಕರ್ತನೆ. ಈ ವಾಕ್ಯವನ್ನು ನಾವೆಲ್ಲರೂ ಕೇಳಿ ಅದನ್ನು ಬಿಟ್ಟು ಬಿಡದೆ ಅದಕ್ಕೆ ವಿಧೇಯರಾಗಿ ನಿನ್ನ ದಯೆಗೆ ಪಾತ್ರರಾಗಿ ನಿನ್ನ ಮಹಿಮೆಗಾಗಿ ನಾವು ಮುಂದೆ ಸಾಗುವಂತೆ ನಮ್ಮನ್ನು ಬಲಪಡಿಸು. ಓ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮಸ್ವರೂಪನಾದ ನಿನಗೆಲ್ಲ ಘನ ಗೌರವ ಮಾನ ಮಹಿಮೆ ನಾವು ಸಮರ್ಪಿಸಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದೆವು ಪ್ರೀತಿಯುಳ್ಳ ತಂದೆಯೇ, ಆಮೇನ್. ದೇವರ ವಾಕ್ಯಗಳ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ. ಈ ಮಾಧ್ಯಮಕ್ಕೆ ಸಹಕಾರಿಗಳಾಗಿ ಕೈ ಜೋಡಿಸಿ ದೇವರಾಜ್ಯವನ್ನು ಕಟ್ಟುವುದಕ್ಕಾಗಿ ಪ್ರಯಾಸ ಪಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು
ಇರಬಾರದು.